ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ SK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ. ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು. ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ. ಇದಕ್ಕೆ ಕಾರಣ ಏನು? ಕಾರಣಗಳಿದ್ದಾವೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು, 12 ರಾಶಿಗಳು, ಜೊತೆಗೆ ದಶಾಭುಕ್ತಿ, ದಶಾಕಾಲ, ಲಗ್ನ, ಗೋಚಾರ ಅಂತ ಎಲ್ಲ ಕಟ್ಕೊಂಡ್ರು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು. 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರದಲ್ಲೂ 4 ಪಾದಗಳು, ಹೀಗೆ 108 ಪಾದಗಳು. ಈ 27 ನಕ್ಷತ್ರಗಳನ್ನು 9 ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ. 3 ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ. ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ. ಯಾಕೆ ಅಂತಂದರೆ, ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ. ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮ ರಾಶಿ ತಿಳಿತದೆ. ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮ ರಾಶಿ ಅಂತ ಹೇಳಿ ಕರೀತಾರೆ. ಮತ್ತು ಉಳಿದ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು. ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ. ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು? ಮತ್ತು 27 ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡು ಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ. ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ. 23ನೆಯ ನಕ್ಷತ್ರ ಧನಿಷ್ಠಾ ನಕ್ಷತ್ರ. ಧನಿಷ್ಠಾ ನಕ್ಷತ್ರದ ದಶಾಕಾಲ 7 ವರ್ಷಗಳು. ಅಧಿಪತಿ ಕುಜ. 1 ಮತ್ತು 2ನೇ ಪಾದ ಮಕರ ರಾಶಿ, 3 ಮತ್ತು 4ನೇ ಪಾದ ಕುಂಭ ರಾಶಿ. ತತ್ವ ಆಕಾಶ ಸತ್ವ. ಶಿರೋರಜ್ಜು, ಮಧ್ಯನಾಡಿ, ರಾಕ್ಷಸಗಣ. ಘ ಗಿ ಗು ಗೆ ಇದರ ಅಕ್ಷರಗಳು. ಅಧಿದೇವತೆ ವಸು. ಪ್ರಾಣಿ ಹೆಣ್ಣು ಸಿಂಹ. ಸತ್ವ ಮತ್ತು ತಮಸ್ ಗುಣ. ಹೆಣ್ಣು ಲಿಂಗ. ಚಿಹ್ನೆ ಡ್ರಮ್ ಅಥವಾ ಕೊಳಲು. ಭಾರತೀಯ ರಾಶಿಚಕ್ರ ಅಂದರೆ ವೈದಿಕ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ಏನು ಕರೀತಾರೆ, ಅದರಲ್ಲಿ ಮಕರ ರಾಶಿಯ 23ನೇ ಡಿಗ್ರಿಯಿಂದ 30ನೇ ಡಿಗ್ರಿವರೆಗೂ ಮತ್ತು ಕುಂಭ ರಾಶಿಯ 30 ಡಿಗ್ರಿಗಳಲ್ಲಿ ಮೊದಲ 6 ಡಿಗ್ರಿವರೆಗೂ ಇರುವಂಥದ್ದು ಧನಿಷ್ಠಾ ನಕ್ಷತ್ರ. ಸಿಂಫೋನಿಯಾ ನಕ್ಷತ್ರ ಅಂತ ಇದು ಖ್ಯಾತಿ ಪಡೆದಿದೆ. ಈ ನಕ್ಷತ್ರದ ಜನರಿಗೆ ಸಾಕಷ್ಟು ಸಂಪತ್ತು ಮತ್ತು ಆಸ್ತಿ ಇರುತ್ತೆ. ಅವರು ಸಂಗೀತ ಮತ್ತು ನೃತ್ಯದ ಹತ್ರ ಒಲವು ತೋರುತ್ತಾರೆ. ಅಂದರೆ ಸಂಗೀತ ವಾದ್ಯಗಳಂತೆ ಅವು ಒಳಭಾಗದಲ್ಲಿ ಟೊಳ್ಳಾಗಿರುತ್ತವೆ ಮತ್ತು ಈ ಅನುರ್ಜಿತೆಯತೆಯನ್ನು ತುಂಬಲು ಯಾವಾಗಲೂ ವಿಷಯಗಳನ್ನು ಹುಡುಕ್ತಾ ಇರ್ತಾರೆ. ಇದು ಆಗಾಗ ಅವರನ್ನು ಸ್ವಯಂ ಹೀರಿಕೊಳ್ಳುವಂತೆ ಮಾಡುತ್ತೆ ಅಂತ ಹೇಳ್ಬೋದು.
ಈ ಧನಿಷ್ಠ ನಕ್ಷತ್ರದವರಿಗೆ ಪರಿಹಾರಾರ್ಥವಾಗಿ ಯಾವುದು ವೃಕ್ಷ ಅಂತಂದರೆ ತೆಂಗು. ಈ ನಕ್ಷತ್ರದ ಜನರು ತೆಂಗಿನ ಮರವನ್ನು ಪೋಷಿಸಬೇಕು, ಸಾಧ್ಯ ಆದಷ್ಟು ಕಾಳಜಿ ವಹಿಸಬೇಕು. ಈ ರೀತಿ ಮಾಡೋದ್ರಿಂದ ಅವರಿಗೆ ಸಮಯ ಚೆನ್ನಾಗಿರುತ್ತೆ. ಒಂಟಿತನ ಅಥವಾ ಆತಂಕದ ಸಮಸ್ಯೆಗಳ ಮೂಲಕ ಅವರನ್ನು ಹಾದಿ ಹೋಗೋಕ್ಕೆ ಯಾವತ್ತೂ ಅದು ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಇದು ಧನಿಷ್ಠ ನಕ್ಷತ್ರದ ವಿಚಾರವಾಗಿತ್ತು. ನೋಡ್ತಾ ಇರಿ ಶ್ರೀ SK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರಗಳು.